ಬಿಗ್ ಬಾಸಲ್ಲಿ ಒಂದಿಷ್ಟು ಬೇರೆ ಬೇರೆ ಮಾತುಗಳು ಕೇಳಿಬರ್ತವೆ. ಅಂದರೆ ಯಾರೋ ಜೊತೆಗೆ ಕೂತ್ಕೊಂಡು ಮಾತಾಡಿದ್ರೆ ಅದಕ್ಕೊಂದು ಕತೆ ಕಟ್ತಾರೆ, ಜೊತೆ ಕಾಫಿ ಕುಡಿದ್ರು ಕತೆ ಕಟ್ತಾರೆ. ಸೊ ಅಲ್ಲಿ ತ್ರಿವಿಕ್ರಮ್ ಮತ್ತು ಭವ್ಯ ಇಬ್ಬರ ನಡುವೆ ನಿಜವಾಗ್ಲೂ ನಡೆದಿರೋಂಥದ್ದು ಏನು? ಒಂದು ಒಳ್ಳೆ ಸ್ನೇಹ ಅವರಿಬ್ಬರ ನಡುವೆ ಬಹಳ ಸ್ಪಷ್ಟವಾಗಿತ್ತು, ಅದು ನನಗೆ ಗೊತ್ತಿತ್ತು ಕೂಡ. ಭಾವನೆಗಳ ವಿಚಾರ ಬಂದಾಗ ಸಹಜವಾಗಿ ಒಂದಷ್ಟು ಭಾವನೆಗಳು ಹುಟ್ಟಿರಬಹುದು, ಹುಟ್ಟಿದ್ದೇನೂ ಇರಬಹುದು. ತ್ರಿವಿಕ್ರಮಣ್ಣ ಏನು ಹೇಳ್ಕೊಂಡಿರಬಹುದು, ಅದೆಲ್ಲವೂ ಕೂಡ ಅವ್ರ ಆಟಕ್ಕೆ ಯಾವತ್ತೂ ತೊಂದರೆ ಆಗಲಿಕ್ಕಿಲ್ಲ. ಅವ್ರವ್ರಿಗೆ ಹೊರಗೆ ಪ್ರಪಂಚದಲ್ಲಿ ಯಾವ ರೀತಿ ಜೀವನ ಇದೆ ಅನ್ನೋದು ನನಗೆ ಗೊತ್ತಿಲ್ಲದೆ ಇರೋ ಕಾರಣಕ್ಕೆ, ಮತ್ತು ಅವರಿಬ್ಬರು ಕೂಡ ಅದ್ರ ಬಗ್ಗೆ ಎಲ್ಲೂ ಅವರೇ ಬಾಯಿ ಬಿಟ್ಟು ಹೇಳ್ಕೊಳ್ಳದೆ ಇರುವ ಕಾರಣಕ್ಕೆ, ಸೊ ಅದು ಬಹುಶಃ ಬಿಗ್ ಬಾಸ್ ಮನೆ ಆಟ ಮುಗಿದ ಮೇಲೆ ಅವ್ರು ಹೇಳ್ಕೊಳ್ಬಹುದೇನೋ, ಅವ್ರ ಸ್ನೇಹವೇನಾ ಅಥವಾ ಸ್ನೇಹಕ್ಕೂ ಮಿಗಿಲಾಗಿರೋದಾ ಅನ್ನೋದ್ರ ಬಗ್ಗೆ ಅವರು ಬಿಗ್ ಬಾಸ್ ಮನೆ ಆಟ ಮುಗಿದ ಮೇಲೆ ಖಂಡಿತವಾಗ್ಲೂ ಸ್ಪಷ್ಟನೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ. ಅವರಿಬ್ರು ನೋಡುಗರನ್ನ ಫುಲಿಶ್ ಮಾಡೋದಕ್ಕೆ ಆ ಥರ ಮಾಡ್ತಾ ಇರ್ಬೋದಾ ಅಂತ ಗೊತ್ತಿಲ್ಲ, ಅದನ್ನ ಅವರೇ ಹೇಳಬೇಕು. ಯಾಕಂದ್ರೆ ಈಗೀಗ ಈ ವಾರ ಆಟದಲ್ಲಿ ಆಗ್ತಾ ಇರುವ ಬದಲಾವಣೆಯನ್ನು ನೋಡ್ತಾ ಇದ್ರೆ ಅದಕ್ಕೆ ಸ್ಪಷ್ಟನೆಯನ್ನು ಬಹುಶಃ ಅವರೇ ಕೊಡಬೇಕಾಗತ್ತೆ ಅಂತ. ನಿಮ್ಮ ಜೊತೆ ತ್ರಿವಿಕ್ರಮ್ ಕೂಡ ಆ ವಿಚಾರವಾಗಿ ಚರ್ಚೆ ಮಾಡಿದರು. ಹೌದು, ರಿಯಲ್ ಆಗಿ ಅವರ ಮನಸ್ಸಿನ ಒಳಗೆ ಏನಿದೆ ಅಂತ ನಿಮ್ಗೆ ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ವಾ ಆ ಕ್ಷಣದಲ್ಲಿ? ಇಲ್ಲ, ಅರ್ಥ ಮಾಡ್ಕೊಂಡಿದ್ದೇನೆ. ಆ ವಿಚಾರದಲ್ಲಿ ನನಗೆ ಅವರು ಬಹಳ ಸ್ಪಷ್ಟವಾಗಿ ಹೇಳ್ಕೊಳ್ಳುವಂಥ ವ್ಯಕ್ತಿಯಾಗಿರೋ ಕಾರಣಕ್ಕೆ ಆಗಬಹುದು. ಅಂದರೆ ಅವ್ರ ಮನಸ್ಸಿನಲ್ಲಿ ಏನಿದೆ ಅವ್ರ ಭಾವನೆಯನ್ನು ಹೇಳ್ಕೊಂಡ್ಬಿಟ್ಟಿದ್ದಾರೆ. ಉಳಿದಿದ್ದು ಏನೇ ಇದ್ರೂ ಕೂಡ, ಅದು ನಿರ್ಧಾರಗಳು ಏನಿದ್ರು ಕೂಡ ಅದು ಬಿಗ್ ಬಾಸ್ನ ಆಟ ಮುಗಿದ ಮೇಲೆ ಬರಬೇಕಾಗಿರೋದು. ಅಲ್ಲಿ ಒಳಗಿದ್ದಾಗ ಟಾಮ್ ಅಂಡ್ ಜೆರಿ ಥರ ಕಂಡ್ಕೊಂಡ್ರು, ಹೊರಗೆ ಬಂದ ತಕ್ಷಣ ಕೂಡ ಎಲ್ಲೋ ಒಂದು ಕಡೆಗೆ ಈಗ ಏನೋ ಹೊರಗೆ ಇರ್ತಕ್ಕಂಥ ಒಂದಿಷ್ಟು ಜನ ನೋಡೋರಿಗೆ ಮೋಕ್ಷಿತ ಬಗ್ಗೆನೂ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾರೆ. ಆದರೆ ಅದನ್ನು ನಾನು ಒಪ್ಪೋದಿಲ್ಲ. ಮೋಕ್ಷಿತ ಮತ್ತು ತ್ರಿವಿಕ್ರಮ್ ನಡುವೆ ಆ ತರಹದ ಸಹಜವಾದ ಸ್ನೇಹವೇ ಅವ್ರ ನಡುವೆ ಇದ್ದಿದ್ದನ್ನು ನಾನು ನೋಡಿಲ್ಲ ಅಷ್ಟು ದಿನದಲ್ಲಿ. ಸೊ ಮತ್ತು ಅವರಿಬ್ಬರ ನಡುವೆ ಅಂಥ ಯಾವ ಬಾಂಧವ್ಯ, ಅಂತ ಯಾವ ಸಂಬಂಧ ಖಂಡಿತ ಇಲ್ಲ. ಬಿಗ್ ಬಾಸ್ ಮನೆ ಒಳಗಿದ್ದಾಗಂತೂ ಖಂಡಿತ ಇರಲಿಲ್ಲ. ಅದೆಲ್ಲವೂ ಸುಳ್ಳು, ಅದನ್ನಂತೂ ನಾನು ಸ್ಪಷ್ಟವಾಗಿ ಹೇಳಬಲ್ಲೆ.